ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಫ್ರೆಂಡ್ಸ್, ನಾನು ನೋಡಿ ಇಲ್ಲಿ ಮರಗಳೆಲ್ಲ ಮುರಿದೋಗಿದೆಯಲ್ಲ. ಸೊ ನೋಡ್ತಾ ಇದ್ದೀರಲ್ಲ. ಸೊ ಇದು ಮರಗಳು ಏನಕ್ಕೆ ಮುರಿದೋಗಿದೆ ಅಂದರೆ ನಿನ್ನೆ ತುಂಬ ಮಳೆ ಬಂದಿತ್ತು ಫ್ರೆಂಡ್ಸ್. ಸೊ ಆ ಗಾಳಿಗೆ, ಆ ಮಳೆಯ ಪ್ರಭಾವದಿಂದ ಸೊ ಈ ಮರಗಳೆಲ್ಲ ಈ ಥರ ಅರ್ಧಕ್ಕೆ ಮುರಿದೋಗಿದೆ ಫ್ರೆಂಡ್ಸ್. ಸೊ ಒಂದಲ್ಲ ಎರಡಲ್ಲ ಫ್ರೆಂಡ್ಸ್, ಇದೇ ಥರ ನೋಡ್ಕೊಂಡು ಹೋದರೆ ತುಂಬ ಮರಗಳು ಇದೇ ಥರ ಮುರಿದೋಗಿದ್ದಾವೆ. ಸೊ ಕೆಲವೊಂದು ರೆಂಬೆಗಳು ಸಮೇತ ಬಿದ್ದೋಗಿದ್ದಾವೆ ಫ್ರೆಂಡ್ಸ್. ಸೊ ನೋಡಿ ಈ ಥರ ಎಲ್ಲ ಮುರಿದೋಗಿದೆ ಫ್ರೆಂಡ್ಸ್. ಅದಲ್ಲದೆ ಇಲ್ಲಿ ನೋಡಿ, ಈ ಮರ ಬಂದು ಈ ಮರದಲ್ಲಿ ಬರೋ ಹೂವು ಬಂದು ಜಾತ್ರೆಗೆ ಅಥವಾ ದೇವ್ರ ಪೂಜೆಗೆ ಅಂತ ಜಾತ್ರೆ ಮಾಡಿದಾಗ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಸೊ ನೋಡಿ, ಅದು ಮರದ್ದು ರೆಂಬೆ ಸಹ ಮುರಿದೋಗಿದೆ. ಸೊ ಇದೇ ಥರ ಎಷ್ಟೋ ಮರಗಳು ಫ್ರೆಂಡ್ಸ್ ಇದೇ ಥರ ಮುರಿದು ಬಿದ್ದಿದೆ ಫ್ರೆಂಡ್ಸ್. ಇದನ್ನೆಲ್ಲ ನೋಡಿದ್ರೆ ಯಾಕೋ ಮನಸ್ಸು. ಸೊ ನೋಡಿ ಫ್ರೆಂಡ್ಸ್, ನಾನು ಇದೆಲ್ಲ ವಾಕಿಂಗ್ ಮಾಡ್ತಾಯಿದ್ದೆ ಈ ಪ್ಲೇಸಲ್ಲೆಲ್ಲ ಅವಾಗ. ಸೊ ನೋಡಿ, ಆಫ್ಟರ್ ಲಾಂಗ್ ಟೈಮ್ ಈ ಕಡೆ ಬಂದ ತಕ್ಷಣ ಈ ಥರ ಮರಗಳು ಗಿಡಗಳೆಲ್ಲ ಮುರಿದೋಗಿರೋದು ನೋಡಿದ್ರೆ ತುಂಬ ಯಾಕೋ ಬೇಜಾರಾಗ್ತಾಯಿದೆ. ಎಷ್ಟು ಚೆನ್ನಾಗಿ ಗಾಳಿ ಬರ್ತಾಯಿತ್ತು ಗೊತ್ತಾ ಫ್ರೆಂಡ್ಸ್ ಈ ಕಡೆ ವಾಕಿಂಗ್ ಬಂದಾಗ. ಸೊ ನೋಡಿ, ಇಲ್ಲೊಂದು ದೊಡ್ಡ ಮರನೇ ಬಿದ್ದೋಗಿದೆ ನೋಡಿ, ರೋಡ್ಗೆ ಅಡ್ಡ ಆಗ್ಬಿಟ್ಟಿದೆ ನೋಡಿ. ಮಳೆ ಬಂದು ಯಾವ ಥರ ಆಗಿದೆ ನೋಡಿ ಫ್ರೆಂಡ್ಸ್. ಇದು ಫುಲ್ ಬುಡ ನೋಡಿ, ಎಲ್ಲ ಬಿದ್ದೋಗಿದೆ. ಓಡಾಡೋಕ್ಕೆ ಕೂಡ ಜಾಗ ಇಲ್ದಿರಂಗೆ ಆಗ್ಬಿಟ್ಟಿದೆ. ಸೊ ನೋಡಿ, ನೋಡಿ ಫ್ರೆಂಡ್ಸ್, ಇದು ಹೀಗೆ ಬಿದ್ದೋಗಿದೆ. ತೋರಿಸ್ತೀನಿ ನೋಡಿ. ನೋಡಿ ಮುರಿದೋಗಿರೋದು ಇದು ನೋಡಿ ಫ್ರೆಂಡ್ಸ್, ಚಿಕ್ಕ ಸಹ ಮುರಿದೋಗಿದೆ.